ಸರ್ ನಮಸ್ಕಾರ. ಬಿ ರಾಜಶೇಖರ್ ಅವರೇ, ಕರುಣಾಂಬೆ ರಕ್ಷಣಾ ವೇದಿಕೆ ಅಧ್ಯಕ್ಷರು ನೀವು. ಹೌದು. ನೆನ್ನೆಯಷ್ಟೇ KERCನಲ್ಲಿ ವಿದ್ಯುತ್ ಬಿಲ್ನ ಹೆಚ್ಚು ಮಾಡಬೇಕು, ಯೂನಿಟ್ಗೆ 17ರಿಂದ 50 ಪೈಸದಷ್ಟು ಹೆಚ್ಚು ಮಾಡಬೇಕು ಅಂತ ಒಂದು ಏನು ತೀರ್ಮಾನ ಆಗಿದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನು ಕರ್ನಾಟಕ ರಾಜ್ಯ ವಿದ್ಯುತ್ ಸರಬರಾಜು ಮಂಡಳಿಯವರು ಪ್ರತಿ ವರ್ಷವೂ ಸಹ ಇವರು ವಾಡಿಕೆಯಂತೆ ಪ್ರತಿ ವರ್ಷವೂ ಸಹ ಜನರ ಮೇಲೆ ಒಂದು ಬರೆ ಎಳುವಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ಮಾಡ್ತಾ ಇರೋದು ಭಾಳ ಖಂಡನೀಯ. ಯಾಕಂದರೆ ಹೋದ ವರ್ಷ ಇನ್ನೂ ಒಂದು ವರ್ಷವೂ ಸಹ ಕಂಪ್ಲೀಟ್ ಆಗಿಲ್ಲ, ಆಗ ಜಾಸ್ತಿ ಮಾಡಿ ಮತ್ತೆ ಇವರು ಜಾಸ್ತಿ ಮಾಡ್ತಾ ಇರೋದು ಇದು ಭಾಳ ಜನರಿಗೆ ಮತ್ತು ಕೈಗಾರಿಕಾ ಪ್ರದೇಶಗಳಿಗೆ ಭಾಳ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಕೆಲಸಗಳಾಗ್ತದೆ. ಮತ್ತು ಇವರು ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಇವರು ಜನರಿಗೆ ಆದಾಯದ ಮೂಲವನ್ನು ಯಾವ ರೀತಿ ವರಮಾನ ಜಾಸ್ತಿ ಹಾಕಿ ಏನು ಮಾಡಿದ್ದಾರೆ. ಹಾಗಾಗಿ ಇವರು ದುಡ್ಡನ್ನು ಒಡೆಯಲಿಕ್ಕೆ, ಅವರಿಗೆ ಬೇಕಾಗಿದ್ದಂಥ ಯೋಜನೆಗಳನ್ನು ಮಾಡಿ ದುಡ್ಡನ್ನು ಒಡೆಯಲಿಕ್ಕೆ ಇವರು ಸಾಕಷ್ಟು ಕಾರ್ಯರೂಪಕ್ಕೆ ಇವರು ಜನರಿಂದ ಸುಲಿಗೆಯನ್ನು ಮಾಡ್ತಾ ಇರೋದು ಇದು ಭಾಳ ಖಂಡನೀಯ. ಇದೇ ಏನು ಏಪ್ರಿಲ್ 1ರಿಂದ ಏನು ದರ ಏರಿಕೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ, ಇದೇ ಏನಾದರೂ ಖಂಡಿತವಾಗ್ಲೂ ಮಾಡಿದ್ರೆ ರಾಜ್ಯಾದ್ಯಂತ ಕನ್ನಡಾಂಬೆ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು ಇದು ಅನಗತ್ಯವಾಗಿ, ಯಾಕಂತಂದರೆ ಇವತ್ತು ರಾಜ್ಯದಲ್ಲಿ ಬೆಳೆ ಕರೆಕ್ಟಾಗಿ ಆಗ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಜನರು ಜೀವನ ಮಾಡೋದೇ ಭಾಳ ಕಷ್ಟ ಆಗಿರುವಂಥ ಸಂದರ್ಭದಲ್ಲಿ ಇವರು ಏಕೈಕಿ ಜನರ ಮೇಲೆ, ಯಾಕಂತಂದ್ರೆ 50 ಪೈಸೆ 40 ಪೈಸೆ 20 ಪೈಸೆ ಅಂತ ಯೂನಿಟ್ ಮೇಲೆ ಒಂದು ಮನೆಗೆ ಒಂದು ಬೋರ್ಡ್ಗೆ 50 ರೂಪಾಯಿ 60 ರೂಪಾಯಿ ಜಾಸ್ತಿ ಬಂದರೆ, ಅದು ಕೈಗಾರಿಕಾ ಪ್ರದೇಶಗಳಲ್ಲಿ ಸಾವಿರಾರು ರೂಪಾಯಿಗಳು ಜಾಸ್ತಿ ಬಂದರೆ ಇವರು ಬಜೆಟ್ ವರಮಾನ ಎಷ್ಟು? ಉದಾಹರಣೆಗೆ ಕಳೆದ ವರ್ಷ 2800 ಕೋಟಿ ನಷ್ಟ ಅಂತ ತೋರಿಸಿದ್ದಾರೆ. ಹೆಂಗೆ ನಷ್ಟ ಆಗ್ತದೆ? ಇವರ ಸರ್ಕಾರ ಒಂದು ಆ ವರಮಾನವನ್ನು ಮರೆಮಾಚಿ ಈ ನಾವು ಕೃತ್ಯಕ್ಕೆ ಕೈ ಹಾಕಿರೋದು ಭಾಳ ಖಂಡನೀಯ. ಜನರ ಮೇಲೆ ಇವರು ಹೆಚ್ಚಿನ ರೀತಿ ತೆರಿಗೆ ಮುಖಾಂತರ ಇವರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು. ದಯಮಾಡಿ ಜನರಿಗೆ ಅನುಕೂಲ ಮಾಡುವಂಥ, ವರಮಾನ ಬರುವಂಥ ಕೆಲಸಗಳನ್ನು ಮಾಡಿ. 1 ರೂಪಾಯಿ ಇಲ್ಲ 2 ರೂಪಾಯಿ ಮಾಡಿ ಸ್ವಾಮಿ. ಕಳೆದ ವರ್ಷ ಜಾಸ್ತಿ ಮಾಡಿದ್ರಲ್ಲ, ಕಳೆದ ವರ್ಷ ಈ ವರ್ಷಕ್ಕೂ ಜನರಿಗೆ ಯಾವ ರೀತಿ ಸಂಪನ್ಮೂಲಗಳನ್ನು ವರಮಾನ ಬರುವಂಥ ದಾರಿ ಏನು ತೋರಿಸಿದಿರಿ? ಹಾಗಾಗಿ ನೀವುಗಳು ಈ ಕಣ್ಣು ಒರೆಸುವ ನೆಪ ಮಾತ್ರಕ್ಕೆ ಈ ಆಟಗಳನ್ನು ಬಿಟ್ಟು ದಯಮಾಡಿ ಒಳ್ಳೆಯ ಆಡಳಿತವನ್ನು ಕೊಡೋ ನಿಟ್ಟಿನಲ್ಲಿ ಜನರಿಗೋಸ್ಕರ ಒಂದು ಆಡಳಿತವನ್ನು ಕೊಡಬೇಕಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಮನವಿಯನ್ನು ಮಾಡ್ತಾ ಇದೆ. ಈಗ ಒಂದು ಕಡೆ 200 ಯೂನಿಟ್ ವಿದ್ಯುತ್ನ ಉಚಿತ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ, ಮತ್ತೊಂದು ಕಡೆ ಬೆಲೆ ಹೆಚ್ಚಿಗೆ ಮಾಡುತ್ತೆ. ಈ ಥರ ಜನರ ಭಾವನೆ ಇದೆ. ಏನಾಗಿದೆ ಅಂತಂದರೆ, ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಅದು ಡಬಲ್ ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಡಬಲ್ ಕೊಡುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ದಯಮಾಡಿ ಇದನ್ನು ಯಾರು ನಿಮ್ಮನ್ನು ಉಚಿತ ಕೊಡಿ ಅಂತ ಯಾರೂ ಕೇಳಿಲ್ಲ, ಉಚಿತವಾಗಿ ಕೊಟ್ಟಿದ್ದೀರಿ. ಅದು ಈ ಯೋಜನೆ ಭಾಳ ಜನರಿಗೆ ಅನುಕೂಲಗಳಾಗ್ತಾಯಿದೆ, ನಾವೇನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಹೊಡೆತ ಯಾಕೆ ಜಾಸ್ತಿ ಮಾಡಿ ಅಂತ ಕಮ್ಮಿ ನಿಮ್ಮನ್ನು ಫ್ರೀ ಕೊಡಿ ಅಂತ ಕೇಳಿರೋರು ಯಾರು? ಮತ್ತೆ ಜಾಸ್ತಿ ಹೊರೆ ಏನಕ್ಕೆ ಮಾಡ್ತಾಯಿದ್ದೀರಿ ಈಗ? ಹಾಗಾಗಿ ಜನರ ಮೇಲೆ ತಮ್ಮ ಒತ್ತಡವನ್ನು ಮತ್ತು ಆಗ್ತಾ ಇರುವಂಥ ನಷ್ಟವನ್ನು ಜನರ ಮೇಲೆ ಜಾಸ್ತಿ ಹಾಕೋದು ಇದು ಭಾಳ ಸರಿಯಲ್ಲ. ಯಾಕಂತಂದರೆ ಇದು ಮನೆಗೆ ಒಂದು 50 ರೂಪಾಯಿ 60 ರೂಪಾಯಿ ಜಾಸ್ತಿ ಹೋದ್ರೂ ಕೈಗಾರಿಕಾ ಪ್ರದೇಶಗಳಲ್ಲಿ ಮುಂದಿನ ಬರುವ ಇಂಡಸ್ಟ್ರಿಗಳು ನಮ್ಮ ರಾಜ್ಯದಲ್ಲಿ ಕಮ್ಮಿ ಆಗ್ತವೆ. ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಇನ್ನೂ ದಪ್ಪಟ ಜಾಸ್ತಿ ದರ ಇರೋದ್ರಿಂದ ದಯಮಾಡಿ ಇದನ್ನು ಏನು ಕ್ರಮ ತಗೋತಾ ಇದ್ದೀರಿ, ಇದನ್ನು ಮುಂದಿನ ಸುಮಾರು ವರ್ಷಗಳ ಏನು ಯೂನಿಟ್ಗೆ ಏನು ಪ್ರೈಸ್ ಇದೆ ಅದನ್ನು ಮುಂದುವರಿಸಬೇಕಾಗಿ ನಮ್ಮ ವಿನಂತಿ. ಈಗ ಒಂದು ವೇಳೆ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಅಂತ ನಿಮ್ಮ ವೇದಿಕೆ ಕೇಳ್ಕೊಳುತ್ತಾ? ಖಂಡಿತವಾಗ್ಲೂ ಬೆಲೆಯನ್ನು ಏನಿದೆ ಯಥಾಸ್ಥಿತಿಯನ್ನಾದರೂ ಕಾಪಾಡಿ, ಇಲ್ಲ ಆದಷ್ಟು ಬೆಲೆ ಏರಿಕೆಯನ್ನು ಮಾಡಬಾರ್ದಾಗಿ ನಮ್ಮದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಕೋರಿಕೆ ಮಾಡ್ತಾ ಇದೆ.